ಸ್ನೇಹಿತರೆ ನಮಸ್ತೆ. ನಾನಿಂದು ಆಯ್ಕೆ ಮಾಡ್ಕೊಂಡಿರ್ತಕ್ಕಂತ ಕತೆ ಒಂದು ದ ಮ್ಯಾಜಿಕ್ ಪಾಟ್. ಮ್ಯಾಜಿಕ್ ಅಂತಂದ್ರೆ ಮಾಯಾ. ಮ್ಯಾಜಿಕ್ ಅನ್ನ ಕ್ರಿಯೇಟ್ ಮಾಡತಕ್ಕಂತ ಒಂದು ಪಾಟ್, ಒಂದು ಮಡಿಕೆಯ ಕತೆ. ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ. ಈ ಕಥೆಯ ಮೂಲಕ ಅನೇಕ ಇಂಗ್ಲಿಷ್ ವಾಕ್ಯಗಳನ್ನ ಮತ್ತೆ ಇಂಗ್ಲಿಷ್ ಪದಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ ಅಂತ ಹೇಳುತ್ತಾ ಕಥೆಯನ್ನ ಶುರು ಮಾಡೋಣ. ಒನ್ಸ್ ಅಪಾನ್ ಅ ಟೈಮ್, ಒಂದಾನೊಂದು ಕಾಲದಲ್ಲಿ, ದೇರ್ ವಾಸ್ ಇದ್ದಳು ಅ ಲಿಟಲ್ ಗರ್ಲ್, ಒಂದು ಚಿಕ್ಕ ಹುಡುಗಿ, ನೇಮ್ಡ್ ತಾರಾ. ತಾರಾ ಎಂಬ ಹೆಸರಿನ. ಸ್ನೇಹಿತರೆ, ಒಂದು ಕಾಲದಲ್ಲಿ ತಾರಾ ಅನ್ನೋ ಒಂದು ಹುಡುಗಿ ಒಂದು ಊರಲ್ಲಿ ವಾಸವಾಗಿರ್ತಾಳಂತೆ. ಒನ್ಸ್ ಅಪಾನ್ ಅ ಟೈಮ್, ಒಂದಾನೊಂದು ಕಾಲದಲ್ಲಿ, ದೇರ್ ವಾಸ್ ಸ್ನೇಹಿತರೆ ಇತ್ತು, ಇದ್ದಳು, ಇದ್ದನು, ಇದ್ದರು ಅನ್ನುವಂತ ಅರ್ಥ ಬರ್ತದೆ. ಓಕೆ, ಅ ಲಿಟಲ್ ಗರ್ಲ್, ಒಂದು ಅ ಅಂತಂದ್ರೆ ಒಂದು ಚಿಕ್ಕ ಹುಡುಗಿ, ಲಿಟಲ್ ಗರ್ಲ್, ನೇಮ್ಡ್ ತಾರಾ. ಸ್ನೇಹಿತರೆ, ಅನೇಕ ಇಂಗ್ಲಿಷ್ ವಾಕ್ಯಗಳಲ್ಲಿ ಈ ತರ ಬರ್ತದೆ, ನೇಮ್ ಜೊತೆ ಡಿ ಹ್ಯಾಡ್ ಆಗೋದು, ತಾರಾ ಎಂಬ ಹೆಸರಿನ. ಓಕೆ, ನೆಕ್ಸ್ಟ್ ಏನಾಗುತ್ತೆ? ಶಿ ಲೀವ್ಡ್ ಇನ್ ಎ ಸ್ಮಾಲ್ ವಿಲೇಜ್, ಒಂದು ಪುಟ್ಟ ಹಳ್ಳಿಯಲ್ಲಿ ಆಕೆ ವಾಸವಾಗಿರ್ತಾಳೆ. ಯಾರ ಜೊತೆ? ವಿತ್ ಹರ್ ಮದರ್, ಆಕೆಯ ತಾಯಿಯ ಜೊತೆ. ಅವಳು ಒಂದು ಸಣ್ಣ ಹಳ್ಳಿಯಲ್ಲಿ ತನ್ನ ತಾಯಿಯೊಂದಿಗೆ ವಾಸಿಸುತ್ತಿದ್ದಳು. ಸ್ನೇಹಿತರೆ, ಶಿ ಲೀವ್ಡ್, ಲೀವ್ ನ ಪಾಸ್ಟೆನ್ಸು, ಲೀವ್ಡ್ ಅವಳು ವಾಸಿಸುತ್ತಿದ್ದಳು ಅಂತ ಅರ್ಥ. ಇನ್ ಎ ಸ್ಮಾಲ್ ವಿಲೇಜ್ ಅಂತಂದ್ರೆ ಒಂದು ಸಣ್ಣ ಹಳ್ಳಿಯಲ್ಲಿ, ಒಂದು ಸಣ್ಣ ಸಿಟಿಯಲ್ಲಿ, ಇನ್ ಎ ಸ್ಮಾಲ್ ಸಿಟಿ, ಒಂದು ಸಣ್ಣ ದೇಶದಲ್ಲಿ, ಇನ್ ಎ ಸ್ಮಾಲ್ ನೇಷನ್, ಕಂಟ್ರಿ. ಗೊತ್ತಾಗ್ತಿದ್ಯಾ? ಒಂದ್ ಕಲಿಬೇಕು, ಅದರಿಂದ ಅನೇಕ ಇಂಗ್ಲಿಷ್ ವಾಕ್ಯಗಳನ್ನ ಕ್ರಿಯೇಟ್ ಮಾಡೋದನ್ನ ನಾವು ಕಲ್ತ್ಕೋಬೇಕು. ಅದೇ ಇಂಗ್ಲಿಷ್ ಸ್ನೇಹಿತರ. ವಿತ್ ಅಂತಂದ್ರೆ ಜೊತೆ, ವಿತ್ ಹರ್ ಮದರ್ ಅಂತಂದ್ರೆ ಅವಳ ತಾಯಿಯ ಜೊತೆ, ತನ್ನ ತಾಯಿಯೊಂದಿಗೆ ಆಕೆ ವಾಸವಾಗಿರ್ತಾರೆ. ನೆಕ್ಸ್ಟ್ ಏನಾಗುತ್ತೆ? ದೇ ವರ್ ವೆರಿ ಪುವರ್. ಸ್ನೇಹಿತರೆ, ಅವರು ತುಂಬಾ ಬಡವರಾಗಿರ್ತಾರೆ. ಕಲಿಕೆ ದೇ ವರ್ ಅಂತ ಇದೆ ಸ್ನೇಹಿತರೆ. ಸ್ನೇಹಿತರೆ, ಆರ್ ಅನ್ನೋದು ಪ್ರೆಸೆಂಟ್. ಓಕೆ, ಅವರು ಬಡವರಾಗಿದ್ದಾರೆ, ದೇ ಆರ್ ಪುವರ್. ಅವರು ಬಡವರಾಗಿದ್ರು ಅಂತ ಹೇಳೋದಕ್ಕೆ ಇದರ ಪಾಸ್ಟ್ ಟೆನ್ಸ್ ಸ್ನೇಹಿತರೆ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ವರ್. ಓಕೆ, ಇದನ್ನ V1 ಅಂತ ಕನ್ಸಿಡರ್ ಮಾಡಿದ್ರೆ ನಾವು ಇದನ್ನ V2 ಅಂತ ಕನ್ಸಿಡರ್ ಮಾಡಬೇಕು. ಬಿಗೂ ಕೂಡ V2 ಅಂದ್ರೆ ಪಾಸ್ಟ್ ಟೆನ್ಸ್, ವಾಸು ವರ್ ಎರಡು ಆಗುತ್ತೆ. ಇದು ಏಕವಚನ ಮತ್ತೆ ಐ ಇದ್ದಾಗ, ಇದು ಬಹುವಚನ ಇದ್ದಾಗ. ಸೊ ಅವರು ಅನ್ನೋದು ಬಹುವಚನ, ದೇವರ್. ಅವರು ಆಗಿದ್ರು, ಏನಾಗಿದ್ರು? ವೆರಿ ಪೋರ್, ತುಂಬಾ ತುಂಬಾ ಬಡವರಾಗಿದ್ರು ಪಾಪ. ನೆಕ್ಸ್ಟ್, ದೇ ಆಫನ್ ಹ್ಯಾಡ್ ವೆರಿ ಲಿಟಲ್ ಫುಡ್ ಟು ಈಟ್. ಸ್ನೇಹಿತರೆ, ಅವರಿಗೆ ತಿನ್ನೋದಕ್ಕೆ ಬಹಳ ಕಡಿಮೆ ಆಹಾರ. ಓಕೆ, ತುಂಬಾ ದರಿದ್ರ ಮನೆಯಲ್ಲಿ ತಿನ್ನೋದಕ್ಕೂ ಕೂಡ ಸರಿಯಾಗಿ ಊಟ ಇರಲ್ಲ ಅಂತ ವಾತಾವರಣ. ಕಲಿಕೆ ಸ್ನೇಹಿತರೆ, ದೇ ಅಂದ್ರೆ ಅವರು, ಆಫನ್ ಅಂತಂದ್ರೆ ಸ್ನೇಹಿತರೆ ಆಗಾಗ, ಅನೇಕ ಸಲ, ಹ್ಯಾಡ್ ಅವರಿಗೆ ಆಗಾಗ ಇರುತ್ತಿತ್ತು ಏನೋ, ವೆರಿ ಲಿಟಲ್ ಫುಡ್, ಬಹಳ ಕಡಿಮೆ ಆಹಾರ, ಟು ಈಟ್ ತಿನ್ನಲು, ತಿನ್ನುವುದಕ್ಕೆ. ಓಕೆ, ಒನ್ ಡೇ ಒಂದಿನ, ತಾರಾ ವೆಂಟ್ ತಾರಾ ಹೋಗ್ತಾಳೆ ಟು ದ ಫಾರೆಸ್ಟ್ ಕಾಡಿಗೆ. ಎಂತಕ್ಕೆ? ಟು ಕಲೆಕ್ಟ್ ಫೈರ್ ವುಡ್, ಸೌದೆಯನ್ನ ತರೋದಕ್ಕೆ. ಸ್ನೇಹಿತರೆ, ಒಂದಿನ ತಾರಾ ಕಟ್ಟಿಗೆಯನ್ನ ಸಂಗ್ರಹಿಸಲು ಕಾಡಿಗೆ ಹೋದಳು. ಸ್ನೇಹಿತರೆ, ಇಲ್ಲಿ ಕಲಿಕೆ ಒನ್ ಡೇ ಅಂತಂದ್ರೆ ಒಂದಿನ, ತಾರಾ ವೆಂಟ್ ಅಂತ ಇದೆ ಅಂದ್ರೆ ತಾರಾ ಹೋದಳು. ಇದು ಗೋಪದದ ಪಾಸ್ಟ್ ಟೆನ್ಸ್. ಟು ದ ಫಾರೆಸ್ಟ್ ಕಾಡಿಗೆ, ಟು ಅಂತಂದ್ರೆ ಗೆ, ಮನೆ ಶಾಲೆಗೆ ಟು ದ ಸ್ಕೂಲ್, ಕಾಲೇಜಿಗೆ ಟು ದ ಕಾಲೇಜ್, ಮಾರ್ಕೆಟ್ಗೆ ಟು ದ ಮಾರ್ಕೆಟ್. ನೋಡಿ ಮತ್ತೆ ಟು ಬಂದಿದೆ. ಟು ಕಲೆಕ್ಟ್ ಫೈರ್ ವುಡ್. ಸ್ನೇಹಿತರೆ, ಫೈರ್ ವುಡ್ ಅಂತಂದ್ರೆ ಒಲೆಗೆ ಹಾಕ್ತಕ್ಕಂತಹ ಕಟ್ಟಿಗೆ ಅಥವಾ ಸೌದೆ. ನೋಡಿ ಇಲ್ಲಿ ಇಟ್ಕೊಂಡಿದ್ದಾಳಲ್ಲ, ಇದು ಫೈರ್ ವುಡ್. ಕಾಡಿಗೆ ಹೋಗ್ತಾಳೆ, ಏನನ್ನ? ಕಟ್ಟಿಗೆಯನ್ನ ತರೋದಕ್ಕೆ, ಸಂಗ್ರಹ ಮಾಡ್ಕೊಂಡು ಬರೋದಕ್ಕೆ. ನೆಕ್ಸ್ಟ್ ಏನಾಗುತ್ತೆ? ಆನ್ ದ ವೇ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ದಾರಿಯಲ್ಲಿ, ಶಿ ಮೆಟ್ ಅವಳು ಒಬ್ಬ ವೃದ್ಧೆಯನ್ನ ಭೇಟಿ ಮಾಡ್ತಾಳೆ. ಶಿ ಮೆಟ್ ಎನ್ ಓಲ್ಡ್ ವಿಮೆನ್, ಅವಳು
ಒಬ್ಬ ವೃದ್ಧ ಮಹಿಳೆಯನ್ನ ಭೇಟಿ ಆದಳು. ನೋಡಿ, ಕಲಿಕೆ ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್. ಆನ್ ದ ವೇ ಅಂತಂದ್ರೆ ದಾರಿ ಮಧ್ಯದಲ್ಲಿ. ಶಿ ಮೆಟ್ ಅಂತ ಇದೆ, ಅದರ ಅರ್ಥ ಅವಳು ಭೇಟಿಯಾದಳು, ಭೇಟಿಯನ್ನ ಮಾಡಿದ್ಲು. ಭೇಟಿ ಮಾಡೋದಕ್ಕೆ ನಾವು ಮೀಟ್ ಅಂತ ಕರಿತೀವಲ್ವಾ, ಇದರ ಪಾಸ್ಟ್ ಟೆನ್ಸ್ ವಿ2 ಅಂತಂದ್ರೆ ವರ್ಬ್ ಟು ಸ್ನೇಹಿತರೆ, ಪಾಸ್ಟ್ ಟೆನ್ಸ್ ಮೆಟ್. ಆನ್ ಓಲ್ಡ್ ವುಮೆನ್ ಸ್ನೇಹಿತರೆ, ಬಬಲ್ ಓ ಇದೆ, ಸೊ ಆರ್ಟಿಕಲ್ ಆನ್ ಅಂತ ಬರಬೇಕು. ಆನ್ ಅಂದ್ರೂ ಕೂಡ ಒಬ್ಬ, ಒಂದು ಅನ್ನುವಂತ ಅರ್ಥ ಬರುತ್ತೆ. ಒಬ್ಬ ವೃದ್ಧ ಮಹಿಳೆಯನ್ನ ತಾರಾ ಭೇಟಿ ಮಾಡ್ತಾಳ. ನೆಕ್ಸ್ಟ್ ಏನಾಗುತ್ತೆ, ದ ಓಲ್ಡ್ ವುಮೆನ್ ಲುಕ್ಡ್ ಅಂಗ್ರಿ. ಆ ವೃದ್ಧ ಮಹಿಳೆ ಸ್ನೇಹಿತರೆ ಹಸಿದಂತೆ ಕಾಣ್ತಾ ಇದ್ಲು, ಹೊಟ್ಟೆ ಹಸಿವಿನಿಂದ ಕೂತಿರುವಂತೆ ತಾರಾಗೆ ಕಾಣ್ತಾಳೆ. ಸ್ನೇಹಿತರೆ ಕಲಿಕೆ ದ ಓಲ್ಡ್ ವುಮೆನ್ ಅಂತಂದ್ರೆ ವೃದ್ಧ ಮಹಿಳೆ. ಆ ಇದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ದ ಅಂತ ಬಳಸ್ಬೇಕು. ಓಕೆ, ಓಲ್ಡ್ ಮ್ಯಾನ್ ಅಂತಂದ್ರೆ ವೃದ್ಧ ಮಹಿಳೆಗೆ ಓಲ್ಡ್ ವುಮೆನ್ ಅಂತ ಕರಿತೀವಿ. ಓಲ್ಡ್ ಮ್ಯಾನ್ ಅಂತಂದ್ರೆ ವೃದ್ಧ ವ್ಯಕ್ತಿ ಅಂದ್ರೆ ಮನುಷ್ಯ, ಪುರುಷ, ವೃದ್ಧ ಪುರುಷ. ಲುಕ್ಡ್ ಅಂತಂದ್ರೆ ಕಾಣುತ್ತಿದ್ದಳು, ಹಿಡಿಯಿದೆ, ಸೊ ವಿ2 ಪಾಸ್ಟ್ ಟೆನ್ಸ್. ಹಂಗ್ರಿ ಸ್ನೇಹಿತರೆ ಹಸಿದ, ಹಸಿದಂತೆ ಅನ್ನುವಂತ ಅರ್ಥ. ಸ್ನೇಹಿತರೆ ANGRY ಆಂಗ್ರಿ ಅಂತ ಅಂದ್ರೆ ಅದರ ಅರ್ಥ ಕೋಪ. ಇದನ್ನ ನಾವು ಹಂಗ್ರಿ ಅಂತ ಪ್ರೊನೌನ್ಸ್ ಮಾಡಬೇಕು. ಓಕೆ, ಹಂಗ್ರಿ ಅಂತಂದ್ರೆ ಹಸಿವು, ಹ್ಯಾಂಗ್ರಿ ಅಂತಂದ್ರೆ ಕೋಪ. ನೆಕ್ಸ್ಟ್, ತಾರಾ ಕೈಂಡ್ಲಿ ಶೇರ್ಡ್. ತಾರಾ ಕರುಣೆಯಿಂದ ಹಂಚಿಕೊಳ್ಳುತ್ತಾಳೆ. ಕೈಂಡ್ಲಿ ಅಂತಂದ್ರೆ ಕರುಣೆ. ಅರ್ ಫುಡ್, ಆಕೆಯ ಫುಡ್ ಅನ್ನ, ಸ್ವಲ್ಪ ಬುತ್ತಿಲಿ ಊಟನ ತಗೊಂಡೋಗಿರ್ತಾಳೆ, ಅದನ್ನ ಹಂಚ್ಕೋತಾಳೆ ಆ ವೃದ್ಧ ಮಹಿಳೆಯೊಂದಿಗೆ. ವಿತ್ ಹರ್ ಅಂತಂದ್ರೆ ಅವಳೊಂದಿಗೆ. ಸ್ನೇಹಿತರೆ ಕಲಿಕೆ ತಾರಾ ಶೇರ್ಡ್. ಸ್ನೇಹಿತರೆ ಇಡಿ ಇದೆ, ಸೊ ಶೇರ್ನ ಪಾಸ್ಟ್ ಟೆನ್ಸ್ ಶೇರ್ಡ್. ತಾರಾ ಹಂಚಿಕೊಂಡಳು. ಅರ್ ಫುಡ್ ಅವಳ ಆಹಾರವನ್ನ. ಕೈಂಡ್ಲಿ ನೋಡಿ ಪದ, ದಯೆಯಿಂದ, ಕರುಣೆಯಿಂದ. ವಿತ್ ಹರ್ ಅವಳೊಂದಿಗೆ. ಹರ್ ಅಂದ್ರೆ ಇಲ್ಲಿ ವೃದ್ಧ ಮಹಿಳೆಯೊಂದಿಗೆ ಆಹಾರವನ್ನ ತಾರಾ ಹಂಚ್ಕೋತಾಳೆ. ನೆಕ್ಸ್ಟ್ ಏನಾಗುತ್ತೆ, ದ ಓಲ್ಡ್ ವುಮೆನ್ ಆ ವೃದ್ಧ ಮಹಿಳೆ ಸ್ಮೈಲ್ಡ್ ನಗ್ತಾಳೆ. ಅಂಡ್ ಗೇವ್ ತಾರಾ ಅ ಕ್ಲೇ ಪಾಟ್. ವೆರಿ ವೆರಿ ಇಂಪಾರ್ಟೆಂಟ್ ಪದ. ಆ ವೃದ್ಧ ಮಹಿಳೆ ಸ್ನೇಹಿತರೆ ನಗ್ನಗ್ತಾ ತಾರಾಗೆ ಮಣ್ಣಿನ ಮಡಿಕೆಯನ್ನ ಕೊಡ್ತಾಳೆ. ಸ್ನೇಹಿತರೆ ಕಲಿಕೆ ಸ್ಮೈಲ್ಡ್ ಪಾಸ್ಟ್ ಟೆನ್ಸ್ ಸ್ನೇಹಿತರೆ, ನಗ್ತಾಳೆ. ಗಿವ್ ಅಂದ್ರೆ ಕೊಡೋದಲ್ವಾ, ಇದರ ಪಾಸ್ಟ್ ಟೆನ್ಸ್ ಸ್ನೇಹಿತರೆ ಐ ಜಾಗದಲ್ಲಿ ಎ ಹಾಕಿದ್ರೆ ಅದು ಪಾಸ್ಟ್ ಟೆನ್ಸ್ ಆಗುತ್ತೆ. ಗೇವ್ ಕೊಟ್ಟಳು. ಆ ಕ್ಲೇ ಪಾಟ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ಲೇ ಅಂತಂದ್ರೆ ಸ್ನೇಹಿತರೆ ಮಣ್ಣಿನ, ಒಂದು ಮಣ್ಣಿನ ಮಡಿಕೆಯನ್ನ ಆಕೆ ತಾರಾಗೆ ಕೊಡ್ತಾಳೆ. ಸ್ನೇಹಿತರೆ ನೆನ್ಪಿಡಿ, ನಾನು ಇದ್ರ ಮೇಲೆ ಒಂದು ಪ್ರಶ್ನೆಯನ್ನ ನಿಮ್ಗೆ ಕೇಳಬಹುದು. ಕ್ಲೇ ಪಾಟ್ ಅಂತಂದ್ರೆ ಮಣ್ಣಿನ ಮಡಿಕೆ ಸ್ನೇಹಿತರೆ. ಬೇಸಿಗೆಯಲ್ಲಿ ನಾವೆಲ್ಲ ಏನ್ ಮಾಡ್ತೀವಿ, ಕ್ಲೇ ಪಾಟ್ ನೀರನ್ನ ಕುಡಿತೀವಿ. ನೆಕ್ಸ್ಟ್, ಆಗ ಮಡಿಕೆಯನ್ನ ಕೊಡ್ತಾ ಆ ಮಹಿಳೆ ತಾರಾಗೆ ಹೇಳ್ತಾಳೆ, ದಿಸ್ ಇಸ್ ಅ ಮ್ಯಾಜಿಕ್ ಪಾಟ್. ಇದೊಂದು ಮಾಯಾ ಮಡಿಕೆ. ಶಿ ಸೇಡ್ ಆಕೆ ಹೇಳ್ತಾಳೆ. ದಿಸ್ ಈಸ್ ಸ್ನೇಹಿತರೆ ದಿಸ್ ಬಂದಾಗ ಈಸ್ ಬಳಸಿ. ಓಕೆ, ಆ ಮ್ಯಾಜಿಕ್ ಪಾಟ್ ಇದೊಂದು ಮಾಯಾ ಮಡಿಕೆ ಆಗಿದೆ. ಈಸ್ ಅನ್ನೋದು ಸ್ನೇಹಿತರೆ ಇದೆ ಅನ್ನುವಂತ ಅರ್ಥ. ಆಗಿತ್ತು ಅಂತ ಹೇಳೋದಕ್ಕೆ ಅದರ ಪಾಸ್ಟ್ ಟೆನ್ಸ್ ವಾಸ್ ಅನ್ನ ಬಳಸ್ಬೇಕು ನೀವು. ಶಿ ಸೇಡ್, ಸೇ ಅಂದ್ರೆ ಹೇಳು, ಇದರ ಪಾಸ್ಟ್ ಟೆನ್ಸ್ ಸ್ನೇಹಿತರೆ ಸೆಡ್. ಸೊ ವೃದ್ಧೆ ಹೇಳ್ತಾಳೆ ಇದೊಂದು ಮಾಯಾ ಮಡಿಕೆ ಕಂದ ಅಂತ. ನೆಕ್ಸ್ಟ್ ಹಂಗೆ ಹೇಳ್ಬಿಟ್ಟು ಇದೊಂದು ಮಾಯಾ ಮಡಿಕೆ ತಾರಾ, ನೀನು ಹೇಳ್ಬೇಕು ಸೇ ಕುಕ್ ಪಾಟ್ ಕುಕ್. ಈ ಮಡಕೆನ ಒಂದ್ ಕಡೆ ಇಟ್ಬಿಟ್ಟು ನೀನು ಕುಕ್ ಪಾಟ್ ಕುಕ್, ಏ ಪಾಟ್ ಅಡಿಗೆ ಮಾಡು ಅಡಿಗೆ ಮಾಡು ಅಂತ ಒಂದು ಒಂದು ಆದೇಶವನ್ನು ಕೊಟ್ರೆ ಇಟ್ ವಿಲ್ ಮೇಕ್ ಡೆಲಿಷಿಯಸ್ ಕಿಚಡಿ. ವಾವ್ ಸ್ನೇಹಿತರೆ, ಆ ಮಡಿಕೆನ ಒಂದ್ ಕಡೆ ಇಟ್ಬಿಟ್ಟು ಕುಕ್ ಪಾಟ್ ಕುಕ್ ಅಂತ ಹೇಳಿದ್ರೆ ಅದು ರುಚಿ ರುಚಿಯಾದ ಕಿಚಡಿಯನ್ನ ನಿನಗೆ ತಯಾರಿಸ್ಕೊಡುತ್ತೆ ಅಂತ ಆ ವೃದ್ಧೆ ತಾರಾಗೆ ಹೇಳ್ತಾಳೆ. ಸೇ ಅಂದ್ರೆ ಹೇಳು, ಇಟ್ ವಿಲ್ ಮೇಕ್ ಅಂದ್ರೆ ಅದು ತಯಾರಿಸುತ್ತದೆ. ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್ ವರ್ಡ್ ಡೆಲಿಷಿಯಸ್ ಅಂತಂದ್ರೆ ರುಚಿಕರವಾದ. ನಿಮ್ ಫ್ರೆಂಡ್ ಮನೆಗೆ ಹೋಗ್ತೀರಾ, ಚೆನ್ನಾಗಿ ಊಟ ಮಾಡ್ತೀರಾ, ಬರಬೇಕಾದ್ರೆ ಹೇಳಿ ಅವ್ರಿಗೆ ಫುಡ್ ತುಂಬಾ ಡೆಲಿಷಿಯಸ್ ಆಗಿ ಇತ್ತು, ದ ಫುಡ್ ವಾಸ್ ಡೆಲಿಷಿಯಸ್ ಅಂತಂದ್ರೆ ಫ್ರೆಂಡ್ಸ್ಗೆ ಖುಷಿ ಆಗುತ್ತೆ.
ಓಕೆ, ನೆಕ್ಸ್ಟ್ ಏನಾಗುತ್ತೆ, ಸೇ ಸ್ಟಾಪ್ ಪಾಟ್ ಸ್ಟಾಪ್ ಅಂಡ್ ಇಟ್ ವಿಲ್ ಸ್ಟಾಪ್ ಕುಕಿಂಗ್. ಸೊ ಇನ್ನೊಂದು ಹೇಳ್ತಾರೆ, ಎರಡು ಹೇಳ್ಕೊಟ್ರೆ, ಒಂದು ಕುಕ್ ಪಾಟ್ ಕುಕ್, ಇನ್ನೊಂದು ಸ್ಟಾಪ್ ಪಾಟ್ ಸ್ಟಾಪ್ ಅಂತ ಹೇಳು, ಅದು ಅಡಿಗೆಯನ್ನ ಮಾಡೋದಕ್ಕೆ ನಿಲ್ಲಿಸುತ್ತೆ ಅಂತ. ಇಟ್ ವಿಲ್ ಸ್ಟಾಪ್ ಅಂತಂದ್ರೆ ಅದು ನಿಲ್ಲಿಸುತ್ತದೆ, ಸ್ಟಾಪ್ ಕುಕಿಂಗ್ ಅಂತಂದ್ರೆ ಅಡಿಗೆ ಮಾಡೋದನ್ನ ನಿಲ್ಲಿಸು. ತಾರಾ ಥ್ಯಾಂಕ್ಡ್, ತಾರಾ ನೋಡಿ ಧನ್ಯವಾದವನ್ನ ಹೇಳ್ತಾಳೆ, ದ ಓಲ್ಡ್ ವಿಮೆನ್, ಆ ವೃದ್ಧ ಮಹಿಳೆಗೆ, ಅಂಡ್ ಟುಕ್ ದ ಪಾಟ್ ಹೋಮ್. ತಾರಾ ವೃದ್ಧ ಮಹಿಳೆಗೆ ಧನ್ಯವಾದವನ್ನ ಹೇಳಿ ಮಡಿಕೆಯನ್ನ ತನ್ನ ಮನೆಗೆ ತೆಗೆದುಕೊಂಡು ಹೋದಳು. ತಾರಾ ಥ್ಯಾಂಕ್ ಆದ್ಮೇಲೆ ಹೀಡಿದೆ ಸ್ನೇಹಿತರೆ, ಪಾಸ್ಟ್ ಟೆನ್ಸ್ ಥ್ಯಾಂಕ್ಡ್, ಧನ್ಯವಾದವನ್ನ ಹೇಳಿದ್ಲು. ಟುಕ್ ಸ್ನೇಹಿತರೆ, ಟೇಕ್ ಅಂತಂದ್ರೆ ತೆಗೆದುಕೋ, ಟುಕ್ ಅಂತಂದ್ರೆ ತೆಗೆದುಕೊಂಡು ಹೋಗೋದು. ದ ಪಾಟ್, ಆ ಮಡಿಕೆಯನ್ನ, ಹೋಮ್ ಅಂತ ಇದೆ ಸ್ನೇಹಿತರೆ, ಮನೆಗೆ, ಮನೆಗೆ ಮಡಿಕೆಯನ್ನ ತಗೊಂಡು ಹೋಗ್ತಾಳೆ. ಇಲ್ಲಿ ಟೂ ಬರಬಾರದು ಸ್ನೇಹಿತರೆ, ಹೋಮ್ ಜೊತೆ ಟೂನ ಬಳಸೋದಕ್ಕೆ ಹೋಗ್ಬೇಡಿ. ನೆಕ್ಸ್ಟ್, ಶಿ ಅಂಡ್ ಅವರ್ ಮದರ್, ಆಕೆ ಮತ್ತು ಆಕೆಯ ತಾಯಿ, ಟ್ರೈಡ್ ಇಟ್ ಇಮ್ಮಿಡಿಯೇಟ್ಲಿ, ಮನೆಗೆ ಮಡಿಕೆ ತಂದ ಕೂಡಲೇ ಅಮ್ಮ ಮಗಳು ಇಬ್ರು ಕುತ್ಕೊಬಿಟ್ಟು ಅದನ್ನ ಟ್ರೈ ಮಾಡ್ತಾರೆ, ಪರೀಕ್ಷೆ ಮಾಡ್ತಾರೆ. ಅವಳು ಮತ್ತೆ ಅವಳ ತಾಯಿ ಅದನ್ನ ತಕ್ಷಣ ಪ್ರಯತ್ನಿಸಿದ್ರು. ಇಲ್ಲಿ ಟ್ರೈ ಅಂತಂದ್ರೆ ಪರೀಕ್ಷೆಯನ್ನ ಮಾಡಿದ್ರು. ಶಿ ಅಂಡ್ ಅವರ್ ಮದರ್, ಅವಳು ಮತ್ತು ಅವಳ ತಾಯಿ. ಟ್ರೈ ಹಿಡಿದೆ ಸ್ನೇಹಿತರೆ, ಟ್ರೈಡ್ ಇದು ಹಿಡಿ ಒಬ್ಬು, ಸೊ ಪ್ರಯತ್ನಿಸಿದ್ರು. ಇಮ್ಮಿಡಿಯೇಟ್ಲಿ ಅಂತಂದ್ರೆ ತಕ್ಷಣ. ನೆಕ್ಸ್ಟ್ ಏನಾಗುತ್ತೆ, ತಾರಾ ಸೇಡ್ ಕುಕ್ ಪಾಟ್ ಕುಕ್, ಅಜ್ಜಿ ಹೇಳಿದ್ರಲ್ಲ, ತಾರಾ ಹೇಳ್ತಾಳೆ ಕುಕ್ ಪಾಟ್ ಕುಕ್ ಅಂತ. ತಾರಾ ಸೆಡ್, ಸೆಡ್ ಅಂತಂದ್ರೆ ಸ್ನೇಹಿತರೆ ಸೇನಾ ಪಾಸ್ಟ್ ಟೆನ್ಸ್. ದ ಪಾಟ್ ಪ್ರಿಪೇರ್ಡ್ ಹಾಟ್ ಟೇಸ್ಟಿ ಕಿಚಡಿ, ಸ್ನೇಹಿತರೆ ರುಚಿಕರವಾದ, ಇದಕ್ಕೆ ಮತ್ತೊಂದು ಪದ ಟೇಸ್ಟಿ. ಮಡಿಕೆ ಏನ್ ಮಾಡುತ್ತೆ, ಬಿಸಿ ಬಿಸಿಯಾದ ರುಚಿಕರವಾದ ಡೆಲಿಷಿಯಸ್ ಅಥವಾ ಟೇಸ್ಟಿ ಕಿಚಡಿಯನ್ನ ತಯಾರಿಸುತ್ತೆ. ನೋಡಿ ಗಮ್ ಗಮ್ ಅಂತಿದೆ. ದ ಪಾಟ್ ಪ್ರಿಪೇರ್ಡ್ ಅಂತಂದ್ರೆ ಸ್ನೇಹಿತರೆ ಪ್ರಿಪೇರ್ ಕೂಡ ಹಿಡಿವರೆಗೂ ಮಡಿಕೆಯು ತಯಾರಿಸ್ತು. ಹಾಟ್ ಟೇಸ್ಟಿ ಕಿಚಡಿ, ಬಿಸಿ ಬಿಸಿ ರುಚಿ ರುಚಿ. ನೆಕ್ಸ್ಟ್ ಏನಾಗುತ್ತೆ, ದೇ ಹ್ಯಾಪಿಲಿ ಏಟ್ ದ ಫುಡ್, ಅವರು ಖುಷಿಯಿಂದ ತಿಂದರು ಆ ಆಹಾರವನ್ನ. ಸ್ನೇಹಿತರೆ ದೇ ಹ್ಯಾಪಿಲಿ ಹೇಟ್ ಅಂತ ಇದೆ, ಹೀಟ್ ಪದದ ಪಾಸ್ಟ್ ಟೆನ್ಸ್. ಹೇಟ್, ಅವರು ಸಂತೋಷದಿಂದ ತಿಂದ್ರು, ಅವರು ಸಂತೋಷದಿಂದ ಹೋದ್ರು. ದೇ ಹ್ಯಾಪಿಲಿ ವೆಂಟ್, ಅವರು ಸಂತೋಷದಿಂದ ಕೂತ್ಕೊಂಡ್ರು. ದೇ ಹ್ಯಾಪಿಲಿ ಸ್ಯಾಟ್. ಓಕೆ, ಸೊ ಹ್ಯಾಪಿಲಿ ಪದವನ್ನ ಈ ತರ ಬಳಸ್ಬೋದು ಸ್ನೇಹಿತರೆ. ದ ಫುಡ್, ಆ ಆಹಾರವನ್ನ. ನೆಕ್ಸ್ಟ್ ಏನಾಗುತ್ತೆ, ಅ ಫ್ಯೂ ಡೇಸ್ ಲೇಟರ್, ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ, ಕೆಲ ದಿನಗಳ ನಂತರ, ತಾರಾ ವೆಂಟ್, ತಾರಾ ಹೋಗ್ತಾಳೆ, ಟು ದ ಮಾರ್ಕೆಟ್, ಮಾರುಕಟ್ಟೆಗೆ. ಸ್ನೇಹಿತರೆ ಕಲಿಕೆಯಲ್ಲಿ ಅ ಫ್ಯೂ ಡೇಸ್ ಲೇಟರ್ ಅಂತಂದ್ರೆ ಕೆಲವು ದಿನಗಳ ನಂತರ. ತಾರಾ ವೆಂಟ್, ಗೋಪದದ ಪಾಸ್ಟ್ ಟೆನ್ಸ್ ವೆಂಟ್, ಹೋಗ್ತಾಳೆ. ಟು ದ ಮಾರ್ಕೆಟ್, ಗೆ ಬರ್ಸೋದಕ್ಕೆ ನಾವು ಟು ಪದವನ್ನ ಬಳಸಬೇಕು, ಮಾರುಕಟ್ಟೆಗೆ. ಏನಾಗುತ್ತೆ ಆಗ, ಹರ್ ಮದರ್, ಮಾರ್ಕೆಟ್ಗೆ ಹೋಗಿದಾಗ ತಾರಾ, ಆಕೆ ತಾಯಿಗೆ, ಶಿ ಬಿಕೇಮ್ ಅಂಗ್ರಿ, ಅಂಗ್ರಿ, ಅವಳ ತಾಯಿಗೆ ಹಸಿವಾಗುತ್ತೆ. ಓಕೆ, ಹರ್ ಮದರ್ ಅಂತಂದ್ರೆ ಅವಳ ತಾಯಿ, ತಾರಾಳ ತಾಯಿ. ಬಿಕೇಮ್ ಅಂತ ಇದೆ ಸ್ನೇಹಿತರೆ, ಬಿಕಮ್ ಅಂತಂದ್ರೆ ಪ್ರೆಸೆಂಟು, ಆಗುವುದು. ಬಿಕೇಮ್ ಅಂತಂದ್ರೆ ಪಾಸ್ಟ್ ಟೆನ್ಸ್, ಆಯ್ತು. ತಾಯಿ ಹಾಕ್ತಾಳೆ, ಏನಾಗ್ತಾಳೆ, ಹಸಿವಿನಿಂದ ಬಳಲ್ತಾಳೆ, ಅಂದ್ರೆ ಅವಳಿಗೆ ಹಸಿವು ಆಯಿತು ಅಂತ ಹೇಳೋದಕ್ಕೆ ನೀವು ಬಿಕೇಮ್ ಅನ್ನ ಬಳಸಬೇಕು. ನೆಕ್ಸ್ಟ್, ಶಿ ಸೇಡ್, ತಾಯಿ ಹೇಳ್ತಾಳೆ ಕುಕ್ ಪಾಟ್ ಕುಕ್ ಅಂತ. ಓಕೆ, ಆಗ ಏನ್ ಮಾಡುತ್ತೆ, ದ ಪಾಟ್, ಆ ಪಾಟ್ ಏನ್ ಮಾಡುತ್ತೆ, ಸ್ಟಾರ್ಟೆಡ್ ಮೇಕಿಂಗ್ ಕಿಚಡಿ, ಮಡಿಕೆ ಕಿಚಡಿಯನ್ನ ತಯಾರಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸ್ಟಾರ್ಟೆಡ್ ಮೇಕಿಂಗ್ ಅಂತಂದ್ರೆ ತಯಾರಿಸೋದಕ್ಕೆ ಆರಂಭಿಸ್ತು, ಏನನ್ನ, ಕಿಚಡಿಯನ್ನ. ನೆಕ್ಸ್ಟ್ ಏನಾಗುತ್ತೆ, ಬಟ್ ಆದರೆ, ಇಲ್ಲಿ ಅಸಲಿ ಆಟ ಶುರು. ಶಿ ಫರ್ಗಾಟ್, ಅವಳು ಮರೆತ್ಬಿಟ್ಟಿದ್ಲು. ದ ಸ್ಟಾಪಿಂಗ್ ವರ್ಡ್ಸ್, ಅದನ್ನ ನಿಲ್ಲಿಸುವ ಪದಗಳನ್ನ ಆಕೆ ಮರೆತ್ಬಿಟ್ಟಿದ್ಲು. ಸೊ ಸ್ನೇಹಿತರೆ ಬಟ್ ಅಂದ್ರೆ ಆದರೆ, ಫರ್ಗೆಟ್ ಅನ್ನುವುದು ಸ್ನೇಹಿತರೆ ಪ್ರೆಸೆಂಟು, ಮರೆತ್ ಬಿಡೋದು. ಫರ್ಗಾಟ್ ಅನ್ನೋದು ಸ್ನೇಹಿತರೆ ಪಾಸ್ಟ್ ಟೆನ್ಸ್, ಬಿಟಿ, ಮರೆತಳು. ದ ಸ್ಟಾಪಿಂಗ್ ವರ್ಡ್ಸ್ ಅಂತಂದ್ರೆ ನಿಲ್ಲಿಸುವ ಪದಗಳು.
ಆಗೇನಾಯ್ತು ನೋಡಿ ಇಲ್ಲಿ ಈ ಪಿಕ್ಚರ್ನ ಅಬ್ಸರ್ವ್ ಮಾಡಿ. ತಲೆಗೆ ಬರ್ತಿಲ್ಲ, ಜ್ಞಾನ ಇಲ್ಲ. ಓಕೆ, ಮರ್ತ್ ಬಿಟ್ಟಿದ್ದಾಳೆ ಪಾಪ. ದ ಪಾಟ್ ಕೆಪ್ಟ್ ಕುಕಿಂಗ್. ಆ ಮ್ಯಾಜಿಕ್ ಪಾಟು ಅಡಿಗೆ ಮಾಡೋದನ್ನ ಕಂಟಿನ್ಯೂ ಮಾಡ್ತಾನೆ ಇರುತ್ತೆ, ಅದು ನಿಲ್ಸೋದೇ ಇಲ್ಲ. ಅಂಟಿಲ್ ತನಕ ದ ಕಿಚನ್ ವಾಸ್ ಫುಲ್. ಇಡೀ ಅಡಿಗೆ ಮನೆ ತುಂಬುವ ತನಕ, ಇಡೀ ಅಡಿಗೆ ಮನೆ ತುಂಬಿ ತುಳುಕೋ ತನಕ ಆ ಪಾಟು ಅಡಿಗೆ ಮಾಡ್ತಾನೆ ಇರುತ್ತೆ. ಸ್ನೇಹಿತರೆ, ಕೀಪ್ ಕೀಪ್ ಅಂತಂದ್ರೆ ಕೀಪ್ ಆದ್ಮೇಲೆ ಯಾವ್ದಾದ್ರು ವರ್ಬ್ ಅನ್ನ ಬಳಸಲಾಗುತ್ತೆ. ಕೀಪ್ ಡೂಯಿಂಗ್ ಅಂತಂದ್ರೆ ಮಾಡ್ತಾನೆ ಇರು. ಕೀಪ್ ಕುಕಿಂಗ್ ಅಂತಂದ್ರೆ ಅಡಿಗೆ ಮಾಡುತ್ತಾನೆ ಇರು. ಇದರ ಪಾಸ್ಟ್ ಟೆನ್ಸ್ ಅನ್ನ ಕೆಪ್ಟ್ ಅನ್ನ ಹಾಕಿದರೆ ಕೆಪ್ಟ್ ಕುಕಿಂಗ್ ಅಂತಂದ್ರೆ ಅಡುಗೆ ಮಾಡ್ತಾನೆ ಇತ್ತು ಪಾಸ್ಟ್ ಟೆನ್ಸ್. ಅಂಟಿಲ್ ಅಂದ್ರೆ ತನಕ, ದ ಕಿಚನ್ ವಾಸ್ ಫುಲ್, ಅಡಿಗೆ ಮನೆ ತುಂಬಿ ತುಳ್ಕಾಡೋ ತನಕ ಅದು ಮಾಡ್ತಾನೆ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ? ತಾರಾ ರಿಟರ್ನ್ ಹೋಮ್. ತಾರಾ ಮನೆಗೆ ಹಿಂದಿರುಗ್ತಾಳೆ. ಅಂಡ್ ಶೌಟೆಡ್, ಕಿರಿಸ್ತಾಳೆ, ಸ್ಟಾಪ್ ಪಾಟ್ ಸ್ಟಾಪ್. ತಾರಾ ಮನೆಗೆ ಟಕ್ ಅಂತ ಬಂದು ಸ್ಟಾಪ್ ಪಾಟ್ ಸ್ಟಾಪ್ ಅಂತ ಕೂಗಿ ಹೇಳ್ತಾಳೆ. ಸ್ನೇಹಿತರಲ್ಲಿ ಕಲಿಕೆ ರಿಟರ್ನ್ ಅಂತಂದ್ರೆ ಹಿಂದಿರುಗೋದು, ಹಿಡಿದೆ ಪಾಸ್ಟ್ ಟೆನ್ಸ್ ವಿ ಟು ಹಿಂದಿರುಗಿದಳು. ಶೌಟ್ ಅಂತಂದ್ರೆ ಹರ್ಚು ಕಿರುಚು, ನೋಡಿ ಕಿರ್ಚ್ತಾ ಇದ್ದಾಳೆ ಶೌಟ್. ಅದಕ್ಕೆ ಹಿಡಿ ಹಾಕಿದ್ರೆ ಅದು ಪಾಸ್ಟ್ ಟೆನ್ಸ್ ಆಗುತ್ತೆ, ಕೂಗಿದಳು. ನೆಕ್ಸ್ಟ್ ಏನಾಗುತ್ತೆ? ದ ಪಾಟ್, ಆ ಮಡಿಕೆ, ಸ್ಟಾಪ್ಡ್ ನಿಲ್ಸುತ್ತೆ, ಅಟ್ ವಾನ್ಸ್, ವೆರಿ ಇಂಪಾರ್ಟೆಂಟ್. ಅಟ್ ವಾನ್ಸ್ ಅಂತಂದ್ರೆ ಸ್ನೇಹಿತರೆ ಕೂಡಲೇ, ತಕ್ಷಣ ಅನ್ನುವಂತ ಅರ್ಥ, ಇಮಿಡಿಯೇಟ್ಲಿ ಅಂತ ಅರ್ಥ. ಸೊ ಅವ್ನು ಕೂಗುದ್ ಕೂಡಲೇ ಮಡಿಕೆ ತಕ್ಷಣ ನಿಲ್ಲಿಸ್ಬಿಡುತ್ತೆ ಅಡಿಗೆ ಮಾಡೋದನ್ನ. ಓಕೆ, ಸೊ ಸ್ನೇಹಿತರೆ ಸ್ಟಾಪು ಡಬಲ್ ಪಿ ಇ ಡಿ ಹಾಕಿದ್ರೆ ಅದು ಪಾಸ್ಟ್ ಟೆನ್ಸ್ ಆಗುತ್ತೆ, ವಿ ಟು ಆಗುತ್ತೆ. ಅಟ್ ಒನ್ಸ್ ಅಂತಂದ್ರೆ ಸ್ನೇಹಿತರೆ ಆ ತಕ್ಷಣ, ಆ ಕೂಡಲೇ. ಓಕೆ, ನೆಕ್ಸ್ಟ್ ದ ವಿಲೇಜಸ್, ಆ ಹಳ್ಳಿಯವರು, ಶೇರ್ಡ್ ದ ಎಕ್ಸ್ಟ್ರಾ ಕಿಚಡಿ ವಿತ್ ಎವ್ರಿ ಒನ್. ಸೊ ಈಗ ಕಿಚಡಿ ಎಲ್ಲ ತುಂಬಿ ತುಳ್ಕಾಡ್ತಿತ್ತಲ್ವಾ, ಸೊ ಅವರಿಬ್ರು ಏನ್ ಮಾಡ್ತಾರೆ, ಊರಿನ ಜನರೊಂದಿಗೆ ಆ ಕಿಚಡಿಯನ್ನ ಹಂಚ್ಕೊಳ್ತಾರೆ. ದ ವಿಲೇಜಸ್ ಅಂತಂದ್ರೆ ಗ್ರಾಮಸ್ಥರು, ಶೇರ್ಡ್ ಅಂತಂದ್ರೆ ಹಂಚಿಕೊಂಡರು. ಹೀಳಿ ಸ್ನೇಹಿತರೆ, ದ ಎಕ್ಸ್ಟ್ರಾ ಕಿಚಡಿ, ಹೆಚ್ಚುವರಿ ಕಿಚಡಿಯನ್ನ, ವಿತ್ ಜೊತೆಗೆ, ಎವ್ರಿ ಒನ್ ಪ್ರತಿಯೊಬ್ಬರೊಂದಿಗೆ, ಎಲ್ಲರೊಂದಿಗೆ. ಸೊ ಸ್ನೇಹಿತರೆ, ಕಥೆಯ ನೀತಿ ಪಾಠ, ಮಾರಲ್ ಆಫ್ ದ ಸ್ಟೋರಿ ಏನು ಅಂತಂದ್ರೆ, ಯೂಸ್ ಎವ್ರಿ ಗಿಫ್ಟ್. ದೇವರು ಯಾರಾದ್ರೂ ಸರಿ ನಮ್ಗೆ ಕೊಡ್ತಕ್ಕಂತ ಗಿಫ್ಟ್ ಏನಿದೆ, ಈಗ ಈ ಕಥೆಯಲ್ಲಿ ಈ ಮ್ಯಾಜಿಕ್ ಪಾಟು ಒಂದು ಗಿಫ್ಟ್, ಈ ವೃದ್ಧ ಮಹಿಳೆ ತಾರಾಗೆ ಕೊಟ್ಟಂತ ಒಂದು ಗಿಫ್ಟ್. ಓಕೆ, ಯಾವುದೇ ಗಿಫ್ಟ್ ಸಿಗ್ಲಿ ನಮ್ಗೆ ಸ್ನೇಹಿತರೆ, ಆ ಗಿಫ್ಟ್ ಅನ್ನ ನಾವು ವೈಸ್ಲಿ, ರೆಸ್ಪಾನ್ಸಿಬಲಿ ಬಳಸೋದನ್ನ ಕಲಿಬೇಕು. ವೈಸ್ಲಿ ಅಂತಂದ್ರೆ ಜಾಣ್ಮೆಯಿಂದ, ವಿವೇಕದಿಂದ. ರೆಸ್ಪಾನ್ಸಿಬಲಿ ಅಂತಂದ್ರೆ ಜವಾಬ್ದಾರಿಯಿಂದ. ಸ್ನೇಹಿತರೆ, ದೇವರು ನಮ್ಗೆ ಇಂತಹ ಮಡಿಕೆನ ಕೊಡದೇ ಇರಬಹುದು, ಆದರೆ ದೇವರು ನಮ್ಗೆ 3 ಗಿಫ್ಟ್ಗಳನ್ನ ಕೊಟ್ಟು ಕಳಿಸ್ಬಿಟ್ಟವನು ಈ ಭೂಮಿ ಮೇಲೆ. ಒಂದು ಈ ದೇಹ ಸ್ನೇಹಿತರ, ಮತ್ತೊಂದು ನಮ್ಮ ಮೈಂಡ್ ಸ್ನೇಹಿತರ, ಮತ್ತೊಂದು ಈ ಲೈಫ್. ಈ 60-70 ವರ್ಷ ಜೀವನ ಏನಿದೆ, ಇದು ಕೂಡ ಒಂದು ಗಿಫ್ಟ್. ಈ 3 ಗಿಫ್ಟ್ಗಳನ್ನ ವಿ ಶುಡ್ ಲರ್ನ್ ಟು ಯೂಸ್ ವೈಸ್ಲಿ ಅಂಡ್ ರೆಸ್ಪಾನ್ಸಿಬಲಿ. ಬಾಡಿನ ಅದು ಇದು ತಿಂದು ಹಾಳು ಮಾಡ್ಕೊಳ್ಳೋದು ಬೇಡ. ನೆಗೆಟಿವ್ ಯೋಚನೆಗಳಿಂದ ಮೈಂಡ್ ಅನ್ನ ಅಪ್ಸೆಟ್ ಮಾಡ್ಕೊಳ್ಳೋದು ಬೇಡ, ಮೈಂಡ್ ಅನ್ನ ಸ್ಪಾಯ್ಲ್ ಮಾಡ್ಕೊಳ್ಳೋದು ಬೇಡ, ಬ್ಯಾಡ್ ಹ್ಯಾಬಿಟ್ಸ್ ಇಂದ ಲೈಫ್ ಅನ್ನ ವ್ಯರ್ಥ ಮಾಡ್ಕೊಳ್ಳೋದು ಬೇಡ. ಓಕೆ, ಬಾಡಿಯನ್ನ ಹೆಲ್ದಿಯಾಗಿ ಇಟ್ಕೊಳ್ಳೋಣ, ಮೈಂಡ್ ಅನ್ನ ಶಾರ್ಪ್ ಆಗಿ ಇಟ್ಕೊಳ್ಳೋಣ. ಏನಾದ್ರೂ ಒಂದು ದೊಡ್ಡದು ಅಚೀವ್ ಮಾಡೋದ್ರ ಮೂಲಕ ಲೈಫ್ನ ಸರಿಯಾಗಿ ಬಳಸ್ಕೊಳ್ಳೋಣ. ಲೈಫು ದೇವ್ರು ಕೊಟ್ಟಿರೋ ಒಂದು ಗಿಫ್ಟ್ ಸ್ನೇಹಿತರೆ. ಈ ಲೈಫಲ್ಲಿ ನಾವೇನ್ ದಬ್ಬಾಕ್ತೀವಿ, ನಾವೇನ್ ಅಚೀವ್ ಮಾಡ್ತೀವಿ, ಅದು ನಾವು ದೇವರಿಗೆ ಕೊಡ್ತಕ್ಕಂಥ ಗಿಫ್ಟ್. ಲೈಫ್ ಇಸ್ ಎ ಗಿಫ್ಟ್ ಗಿವನ್ ಬೈ ಗಾಡ್. ವಾಟ್ ಯು ಡೂ ವಿತ್ ಯುವರ್ ಲೈಫ್ ಇಸ್ ಎ ಗಿಫ್ಟ್ ದಟ್ ಯು ಗಿವ್ ಟು ಗಾಡ್ ಅಂತ ಒಂದು ಮಾತಿದೆ ಇಂಗ್ಲಿಷ್ನಲ್ಲಿ. ಓಕೆ, ಸೊ ಲೈಫನ್ನ ಸರಿಯಾಗಿ ಬಳಸಿ ಅಂತ ಹೇಳ್ತಾ ಸ್ನೇಹಿತರೆ, ಮಾರಲ್ ಮೂಲಕ ಕಲಿಕೆ ನಿಮಗೆ. ಯೂಸ್ ಅಂದ್ರೆ ಬಳಸಿ, ಎವ್ರಿ ಗಿಫ್ಟ್ ಅಂತಂದ್ರೆ ಪ್ರತಿಯೊಂದು ಉಡುಗೊರೆಯನ್ನ, ವೈಸ್ಲಿ ಅಂತಂದ್ರೆ ಜಾಣ್ಮೆಯಿಂದ, ವಿವೇಕದಿಂದ, ರೆಸ್ಪಾನ್ಸಿಬಿಲಿ ಅಂತಂದ್ರೆ ಜವಾಬ್ದಾರಿಯಿಂದ. ಸ್ನೇಹಿತರೆ, ಕಲಿಕೆಯನ್ನ ನೀಟಾಗಿ ಆರ್ಗನೈಸ್ ಮಾಡಿದ್ದೇನೆ. ಅದಕ್ಕೆ ಇದು 3 ಸ್ಲೈಡ್ ಅಲ್ಲಿ ಇಳಿದಿದೆ. ಸಾಧ್ಯವಾದ್ರೆ ಯಾವ್ದಾದ್ರು ಒಂದು ನೋಟ್ ಬುಕ್ ಅಲ್ಲಿ ನೋಟ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ಳಿ. ಇದು ಒಂದು, ಇದು ಕೂಡ ನಿಮಗೆ ಹೊಸ ಕಲಿಕೆ, ಇದು ಕೂಡ ನಿಮಗೆ ಹೊಸ ಕಲಿಕೆ ಸ್ನೇಹಿತರೆ. ಕಥೆಯಿಂದ ನೀವು ಕಲ್ತಿರ್ತಕ್ಕಂಥ ವಾಕ್ಯಗಳು, ಪದಗಳು
ಸ್ನೇಹಿತರೆ, ಮುಂದಿನ ವಿಡಿಯೋ ನಾಳೆ ಅಥವಾ ನಾಡಿದ್ದು ಹೊಸ ಕತೆ 13 ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೇನೆ. ದ ಫಾರ್ಮರ್ ಅಂಡ್ ಹಿಸ್ ಸನ್ಸ್, ಒಬ್ಬ ಬಡ ರೈತ ಮತ್ತು ಆತನ 4 ಮಕ್ಕಳು ಅನ್ನುವಂತ ಒಂದು ಕತೆ. ಈ ಕಥೆಯಿಂದ ನಾನು ನಿಮಗೆ ಉಪಯುಕ್ತ ಇಂಗ್ಲಿಷ್ ವಾಕ್ಯಗಳು ಮತ್ತೆ ಶಬ್ದಕೋಶವನ್ನ ಕಲಿಸ್ಕೊಡ್ತೇನೆ. ಇಂದಿನ ಕಥೆಯಿಂದ ನಾನು ನಿಮಗೆ ಕೇಳುವಂತಹ ಪ್ರಶ್ನೆ ಸ್ನೇಹಿತರೆ, ಮಣ್ಣಿನ ಮಡಕೆ, ಇದಕ್ಕೆ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ? ನಿಮಗೆ ಉತ್ತರ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಸ್ನೇಹಿತರೆ. ನಿಮ್ಮ ಕಾಮೆಂಟೇ ನನಗೆ ಇನ್ಸ್ಪಿರೇಷನ್. ಮತ್ತೊಂದು ಸ್ನೇಹಿತರೆ, ನಿಮ್ಗೇನಾದ್ರೂ ಆನ್ಲೈನ್ ಕ್ಲಾಸಸ್ ಬೇಕಿದ್ರೆ, ಕನ್ನಡದ ಮೂಲಕ ಇಂಗ್ಲಿಷನ್ನ ನಾನು ಕಲಿಬೇಕು ಅಂದ್ಕೊಂಡಿದ್ರೆ, ದಯವಿಟ್ಟು ಈ ನಂಬರ್ಗೆ ಒಂದು ಕಾಲ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಆಯ್ ಅಂತ ಒಂದು ಮೆಸೇಜ್ ಅನ್ನ ಕಳಿಸಿ. ನಾನು ನಿಮಗೆ ಕೋರ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಶೇರ್ ಮಾಡ್ತೇನೆ ಸ್ನೇಹಿತರೆ. ಅಂದಾಗೆ ನನ್ನ ಹೆಸರು ಸಂತೋಷ್ ಅಂತ, ಇದು ನನ್ನ ನಂಬರ್. ಸ್ನೇಹಿತರೆ, ಮಣ್ಣಿನ ಮಡಕೆ, ಇದಕ್ಕೆ ಇಂಗ್ಲಿಷ್ ಅಲ್ಲಿ ಅಂತೀವಿ. ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.